ಹೊಟ್ಟೆಯ ಬೊಜ್ಜನ್ನು ಬೇಗ ಕರಗಿಸ್ಲಿಕ್ಕೆ ಈ 5 ವಿಷಯನ ನೀವು ಫಾಲೋ ಮಾಡಲೇಬೇಕು. ಇಲ್ಲ ಅಂದ್ರೆ ನೀವು ಎಂತ ಮಾಡಿದ್ರೆ ಸಹ ಕರಗಲ್ಲ. ಸೊ ವಿಡಿಯೋ ಎಂಡ್ ತನಕ ನೋಡಿ. ಅಕಸ್ಮಾತ್ ನೀವು ಇದು ಮಾಡ್ತಾ ಇರೋದಿದ್ರೆ ಇದನ್ನ ಈಗಲೇ ಮಾಡಕ್ ಸ್ಟಾರ್ಟ್ ಮಾಡಿ, ಆಗ ರಿಸಲ್ಟ್ ಬೇಗ ಬರುತ್ತೆ. ನೋಡಿ ಎಕ್ಸಾಂಪಲ್ ಕೊಡ್ತಾ ಇದೀನಿ ನಮ್ಮ ಕ್ಲೈಂಟ್ಸ್ ಇದು, ಇವ್ರು ಹೀಗೆ ಮಾಡಿರೋದು. ಸೊ ದಯವಿಟ್ಟು ಫಾಲೋ ಮಾಡಿ, ಓಕೆನಾ? ವಿಡಿಯೋನ ಸ್ಟಾರ್ಟ್ ಮಾಡೋ ಮುಂಚೆ ಇದೇ ತರದ ಕನ್ನಡದಲ್ಲಿ ಹೆಲ್ತ್ ಫಿಟ್ನೆಸ್ ಟಿಪ್ಸ್ ರೆಗ್ಯುಲರ್ಲಿ ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫಿಟ್ನೆಸ್ ಸೊಲ್ಯೂಷನ್ ನಿಮ್ಗೆ ಈ ಚಾನಲ್ ಅಲ್ಲಿ ಸಿಕ್ಕೇ ಸಿಗುತ್ತೆ, ಏನೇ ಪ್ರಾಬ್ಲಮ್ ಇರಲಿ. ಅರ್ಥ ಆಯ್ತಾ? ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟ್ ಆಗಿ ವಿಡಿಯೋಗೆ ಹೋಗೋಣ. ನೋಡಿ, ಹೊಟ್ಟೆ ಬೊಜ್ಜು ಕರಗಿಸುವ ಫಸ್ಟ್ ಮಿಸ್ಟೇಕ್ ಏನ್ ಮಾಡ್ತಿರೋ ಜನ ಕ್ರಂಚಸ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ನೀವು ಕ್ರಂಚಸ್ ಮಾಡ್ತಿದ್ರೆ ದಯವಿಟ್ಟು ನಿಲ್ಲಿಸಿ, ಅದರ ಜಾಗದಲ್ಲಿ ಕ್ಯಾಲೋರೀಸ್ ಬರ್ನ್ ಮಾಡಿ ಸ್ಟಾರ್ಟ್ ಮಾಡಿ. ಯಾಕಂದ್ರೆ ಆಬ್ಸ್ ನ ಮೇಲೆ ಫ್ಯಾಟ್ ಇರೋದು. ಕ್ರಂಚಸ್ ಮಾಡಿದ್ರೆ ಆಬ್ಸ್ ಬಿಲ್ಡ್ ಆಗುತ್ತೆ, ಫ್ಯಾಟ್ ಕರಗಲ್ಲ. ಕ್ಯಾಲೋರೀಸ್ ಬರ್ನ್ ಮಾಡಿದಾಗ ಫ್ಯಾಟ್ ಕರಗುತ್ತೆ, ಓವರ್ ಆಲ್ ಬಾಡಿ ಫ್ಯಾಟ್ ಹೋದಾಗ ಹೊಟ್ಟೆ ಬೊಜ್ಜುನು ಕರಗುತ್ತೆ. ಸೊ ಆಬ್ ವರ್ಕೌಟ್ ನ ಬಿಟ್ಟು ಕಾರ್ಡಿಯೋ ಮಾಡೋದನ್ನ ಸ್ಟಾರ್ಟ್ ಮಾಡಿ, ಕ್ಯಾಲೋರೀಸ್ ಆದಷ್ಟು ಬರ್ನ್ ಮಾಡಿ. ದಿನದಲ್ಲಿ 300 ಕ್ಯಾಲೋರೀಸ್ ಬರ್ನ್ ಮಾಡಬೇಕು ಮಿನಿಮಮ್, ಆಗ್ಲೇ ನೀವು ಫ್ಯಾಟ್ ಲಾಸ್ ಮಾಡಕ್ ಆಗೋದು. ಅರ್ಥ ಆಯ್ತಾ? ಎರಡನೇದು, ದಯವಿಟ್ಟು ರೈಸ್ ತಿನ್ನೋದು ಬಿಟ್ರೆ ಹೊಟ್ಟೆ ಬೊಜ್ಜು ಕರಗತ್ತೆ ಅಂತ ಯೋಚನೆ ಮಾಡೋದ ಬಿಟ್ಟು ಓವರ್ ಆಲ್ ಕ್ಯಾಲೋರಿಕ್ ಡೆಫಿಸಿಟ್ ಅಲ್ಲಿ ತಿನ್ಬೇಕು. ಕ್ಯಾಲೋರಿಕ್ ಡೆಫಿಸಿಟ್ ಕ್ಯಾಲ್ಕುಲೇಷನ್ ಹೇಗೆ ಮಾಡೋದು ಇಲ್ಲಿ ನೋಡಿ. ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡ್ರೆ ಮೇಂಟೆನೆನ್ಸ್ ಕ್ಯಾಲೋರಿ ಸಿಗುತ್ತೆ, ಅದರಿಂದ ಈ 300 ಕ್ಯಾಲೋರಿ ಕಮ್ಮಿ ತಿನ್ಬೇಕು, ಓಕೆನಾ? ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಕಸ್ಮಾತ್ ನೀವು ಆ ಫುಡ್ ಈ ಫುಡ್ ಬಿಡ್ಲಿಕ್ಕೆ ಹೋದ್ರೆ 4 ದಿನ ಮಾಡಿ ಬಿಟ್ಬಿಡ್ತೀರಿ. ಸೈಂಟಿಫಿಕ್ ಆಗಿ ಹೋಗಿ ನಿಮ್ ಫುಡ್ ನ ಮೆಜರ್ ಮಾಡಿ, ಟ್ರ್ಯಾಕ್ ಮಾಡಿ, ಗೊತ್ತಾಗದಿದ್ರೆ ಒಂದು ಒಳ್ಳೆ ನ್ಯೂಟ್ರಿಷನಿಸ್ಟ್ ಕೆಲಸ ಮಾಡಿ, ಆಗ ನಿಮ್ಗೆ ರಿಸಲ್ಟ್ ಬೇಗ ಬರುತ್ತೆ. ಅದರದ ನೀವು ಏನೇನೋ ಮಾಡೋ ಬದಲು ಅರ್ಥ ಮಾಡ್ಕೊಳ್ಳಿ, ಕ್ಯಾಲೋರಿಕ್ ಡೆಫಿಸಿಟ್ ಇಲ್ಲಾದ್ರೆ ವೇಟ್ ಲಾಸ್ ಆಗಲ್ಲ. ರೈಸ್ ಇಸ್ ಜಸ್ಟ್ ಅ ಕಾರ್ಬೋಹೈಡ್ರೇಟ್ ಸೋರ್ಸ್. ಅರ್ಥ ಆಯ್ತಾ? ನೋಡಿ, 3ನೇ ಪಾಯಿಂಟ್ ಏನು ಅಂದ್ರೆ, ನೀವು ನಿಮ್ಮ ಡಯಟ್ ಅಲ್ಲಿ ಜಾಸ್ತಿ ವಾಲ್ಯೂಮ್ ಕಮ್ಮಿ ಕ್ಯಾಲೋರೀಸ್ ಫುಡ್ ನ ಆಡ್ ಮಾಡ್ಕೋಬೇಕು. ಆಗ ಏನಾಗುತ್ತೆ, ಹೊಟ್ಟೆನೂ ತುಂಬತ್ತೆ, ಕ್ಯಾಲೋರಿಕ್ ಡೆಫಿಸಿಟ್ ಅಲ್ಲಿ ಇರಕ್ಕೆ ಹೆಲ್ಪ್ ಆಗುತ್ತೆ, ಹೊಟ್ಟೆ ಬೊಜ್ಜು ಕರಗತ್ತೆ. ಹೈ ವಾಲ್ಯೂಮ್ ಲೋ ಕ್ಯಾಲೋರಿ ಫುಡ್ ಇಲ್ಲಿ ನೋಡಿ, ಇದನ್ನೆಲ್ಲ ನಿಮ್ಮ ಡಯಟ್ ಅಲ್ಲಿ ಆಡ್ ಮಾಡ್ಕೊಳ್ಳಿ. ಆಗ ನಿಮ್ಮ ಹೊಟ್ಟೆ ಫುಲ್ ಇದ್ದು ವೇಟ್ ಲಾಸ್ ಮಾಡಕ್ ಆಗತ್ತೆ. 4ನೇ ವಿಷಯ, ಉಪವಾಸ ಮಾಡೋದನ್ನ ಬಿಟ್ಟು ಟೈಮ್ಗೆ ತಿನ್ನಿ. ನೀವು ಯಾವ ಉಪವಾಸ ಮಾಡ್ತೀರಾ ಆಗ ನಿಮ್ಮ ಬಾಡಿ ಕ್ರೇವ್ ಮಾಡಕ್ ಸ್ಟಾರ್ಟ್ ಆಗುತ್ತೆ. ನೀವು ಕ್ರೇವ್ ಮಾಡ್ತಾ ಒಂದೇ ಸತಿ ಜಾಸ್ತಿ ತಿನ್ಬಿಡ್ತೀರಾ. ಇದಕ್ಕೆ ಬಿಂಜ್ ಈಟಿಂಗ್ ಡಿಸಾರ್ಡರ್ ಅಂತ ಹೇಳ್ತಾರೆ. ಇದು ಮೇಲೆ ನಿಮ್ಗೆ ಸ್ಟಾರ್ಟ್ ಆಗ್ಬಿಟ್ರೆ ಯಾವತ್ತೂ ವೇಟ್ ಲಾಸ್ ಮಾಡಕ್ಕಾಗಲ್ಲ. ಯಾಕೆ? 2 ದಿನ ಮಾಡ್ತೀರಾ, ಜಾಸ್ತಿ ತಿನ್ಬಿಡ್ತೀರಾ, 2 ದಿನ ಮಾಡ್ತೀರಾ, ಜಾಸ್ತಿ ತಿನ್ಬಿಡ್ತೀರಾ. ಸೊ ಇದನ್ನೇ ಅವಾಯ್ಡ್ ಮಾಡ್ಲಿಕ್ಕೆ ಟೈಮಿಗೆ ಬ್ಯಾಲೆನ್ಸ್ಡ್ ಮೀಲ್ ತಗೊಳ್ಬೇಕು. ಬ್ಯಾಲೆನ್ಸ್ಡ್ ಮೀಲ್ ಅಂದ್ರೆ ಎಂತ? ನಿಮ್ಮ ಡಯಟ್ ಅಲ್ಲಿ ನಿಮ್ಮ ಒಂದು ಪ್ಲೇಟ್ ಅಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಫೈಬರ್, ಫ್ಯಾಟ್ಸ್ ಎಲ್ಲ ಇರ್ಬೇಕು. ನೋಡಿ, ಸ್ಯಾಂಪಲ್ ಮೀಲ್ ಪ್ಲೇಟ್ ಕೊಟ್ಟಿದ್ದೀನಿ, 1, 2, 3 ಎಲ್ಲ ಮೀಲ್ ಈ ತರ ಇರಬೇಕು. ಅಕಸ್ಮಾತ್ ನಿಮಗೆ ಸ್ಯಾಂಪಲ್ ಆಗಿರೋ ಡಯಟ್ ಪ್ಲಾನ್ ಬೇಕು, ಫುಲ್ ಡೇ ಆಫ್ ಈಟಿಂಗ್ ಬೇಕು ಅಂದ್ರೆ ಕಮೆಂಟ್ ಮಾಡಿ, ನಾನು ಅದ್ರಗೋಸ್ಕರ ಒಂದು ವಿಡಿಯೋ ಮಾಡ್ತೀನಿ. ಅರ್ಥ ಆಯ್ತಾ? ನೀವು ತುಂಬಾ ಕಮ್ಮಿ ತಿನ್ನೋದು, ಒಂದೇ ಸತಿ ಜಾಸ್ತಿ ತಿನ್ನೋದು, ಅಪ್ ಅಂಡ್ ಡೌನ್ ಆಗ್ತಾ ಇರುತ್ತೆ. ಸ್ಟೇಬಲ್ ಆಗಿ ಹೋಗ್ಬೇಕು, ತುಂಬಾ ಇಂಪಾರ್ಟೆಂಟ್ ವಿಷಯ. ಫೈನಲ್ 5th ಟಿಪ್ ಕೊಡ್ತಾ ಇದ್ದೀನಿ, ಇದನ್ನ ನೀವು ಮಾಡ್ಲೇಬೇಕಾಗತ್ತೆ. ನಿದ್ರೆ ಸ್ನೇಹಿತರೆ. ನೀವು ರಿಕವರ್ ಆಗಿಲ್ಲ, ಬಾಡಿಗೆ ರೆಸ್ಟ್ ಕೊಡಿಲ್ಲ ಅಂದ್ರೆ ವೇಟ್ ಲಾಸ್ ಆಗಲ್ಲ. ಕಮ್ಮಿ ಒಂದು 6 ಗಂಟೆ ಯು ಹ್ಯಾವ್ ಟು ಸ್ಲೀಪ್. ದಟ್ ಈಸ್ ಬೇರ್ ಮಿನಿಮಮ್. ಅಟ್ ಲೀಸ್ಟ್ 7 hours ಮಾಡಿದ್ರೆ ತುಂಬಾ ಒಳ್ಳೇದು, 8 hours ಮಾಡಿದ್ರೆ ಎಕ್ಸಲೆಂಟ್. ಅರ್ಥ ಆಯ್ತಾ? ಸೊ ಯಾಕೆ ನೀವು ನಿದ್ರೆ ಮಾಡದಿದ್ರೆ ನಿಮ್ದು ಕಾರ್ಟಿಸಾಲ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ, ಸ್ಟ್ರೆಸ್ ಇನ್ಕ್ರೀಸ್ ಆಗುತ್ತೆ. ಸ್ಟ್ರೆಸ್ ಇನ್ಕ್ರೀಸ್ ಆದಾಗ ವೇಟ್ ಲಾಸ್ ಕಷ್ಟ ಆಗುತ್ತೆ. ವೇಟ್ ಲಾಸ್ ಆಗಲ್ಲ ಅಂತಲ್ಲ, ಇನ್ನು ಕಷ್ಟ ಆಗುತ್ತೆ. ಅಯ್ಯೋ ಟೆನ್ಷನ್, ಹಾರ್ಮೋನ್ಸ್ ಬ್ಯಾಲೆನ್ಸ್ ಇರಲ್ಲ, ಇಂಬ್ಯಾಲೆನ್ಸ್ ಇರುತ್ತೆ, ಬೇರೆ ಪ್ರಾಬ್ಲಮ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅರ್ಥ ಆಯ್ತಾ? ಇದನ್ನೆಲ್ಲ ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ 100% ಹೊಟ್ಟೆ ಬೊಜ್ಜು ಕರಗುತ್ತೆ. ನಮ್ಮ ಕ್ಲೈಂಟ್ಸ್ ಎಲ್ಲ ಹಾಗೆ ಮಾಡಿರೋದು, ಕಸ್ಟಮೈಸ್ ಡಯಟ್ ಇಂದ, ಒಂದು ಕ್ಯಾಲೋರಿಕ್ ಡೆಫಿಸಿಟ್ ಇಂದ. ಅದಕ್ಕೆ ಏನಾದ್ರು ಹೆಲ್ಪ್ ಬೇಕು ಅಂದ್ರೆ ಸರ್ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮ ವೆಬ್ಸೈಟ್ ಇದೆ ಡಿಸ್ಕ್ರಿಪ್ಷನ್ ಅಲ್ಲಿ, ಚೆಕ್ ಮಾಡಿ. ಬಟ್ ಈ 5 ವಿಷಯನ ನೀವು ಮಾಡ್ತಾ ಇಲ್ಲ ಅಂದ್ರೆ ಆದಷ್ಟು ಬೇಗ ಸ್ಟಾರ್ಟ್ ಮಾಡಿ, ಆಗ್ಲೇ ನಿಮ್ಮ ಹೊಟ್ಟೆ ಬೊಜ್ಜು ಕರಗೋದು. ಅರ್ಥ ಆಯ್ತಾ? ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಒಂದು ಲೈಕ್ ಕೊಟ್ಬಿಟ್ಟು, ಇದೇ ತರದ ಸಿಂಪಲ್ ಫಿಟ್ನೆಸ್ ಟಿಪ್ಸ್ ಕನ್ನಡದಲ್ಲಿ ಬೇಕಂದ್ರೆ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಕನ್ನಡ ಹೆಲ್ತ್ ಅಂಡ್ ಫಿಟ್ನೆಸ್ ಕಡೆಯಿಂದ ಥ್ಯಾಂಕ್ ಯು.